ಜೀವನದಲ್ಲಿ ಕೆಲವೊಂದನ್ನ ಮರಿಬೇಕು, ಇನ್ನು ಕೆಲವೊಂದನ್ನು ಮರೆಯೋಕೆ ಆಗದೇ ಇದ್ರು ಮರೆತಿರೋ ತರ ಬದುಕಬೇಕು. ಇರೋ ತನಕ ಎಲ್ಲರ ಜೊತೆ ನಗು ನಗುತ್ತಾ ಇದ್ಬಿಡಿ. ಆ ಭಗವಂತನ ಕರೆ ಯಾವಾಗ ಬರುತ್ತೋ ಯಾರಿಗೊತ್ತು. ಕಡೆಗೆ ನೆನಪೊಂದೇ ಶಾಶ್ವತ. ಸಮಾಧಿ ಆಗೋವರೆಗೂ ಸಮಾಧಾನ ಸಿಗದೇ ಇರುವ ಪ್ರಾಣಿಯೇ ಮನುಷ್ಯ. ಗುಂಪಿನಲ್ಲಿ ಕೆಲವರಿಗೆ ಗೌರವ ಸಿಗುತ್ತೆ, ಕೆಲವರು ಇದ್ರೆ ಗುಂಪಿಗೆ ಗೌರವ ಸಿಗುತ್ತೆ. ದೇವರನ್ನು ನಂಬಿ ಕೆಟ್ಟವರಿಲ್ಲ, ಸಂಬಂಧಿಕರನ್ನು ನಂಬಿ ಉದ್ಧಾರ ಆದವರಿಲ್ಲ. ಸೃಷ್ಟಿಯಲ್ಲಿ ಯಾವುದೇ ತಪ್ಪಿಲ್ಲ, ತಪ್ಪಿರುವುದು ಎಲ್ಲ ನಮ್ಮ ದೃಷ್ಟಿಯಲ್ಲಿ. ಒಬ್ಬರು ಸುಮ್ಮನೆ ಇದ್ದ ಮಾತ್ರಕ್ಕೆ ಅವರಿಂದ ಏನು ಸಾಧ್ಯವಿಲ್ಲ ಎಂದು ಯೋಚನೆ ಮಾಡಬೇಡಿ. ಯಾಕಂದ್ರೆ ಶಾಂತವಾದ ಸಮುದ್ರದಲ್ಲೇ ಸುನಾಮಿ ಹೇಳೋದು. ಎದ್ದು ನಿಂತು ಗಟ್ಟಿಯಾಗಿ ಮಾತಾಡೋದಷ್ಟೇ ತಾಕತ್ತಲ್ಲ, ಸುಮ್ಮನೆ ಕುಳಿತು ಮಾತುಗಳನ್ನ ಕೇಳಿಸಿಕೊಳ್ಳುವ ತಾಳ್ಮೆಯೂ ಒಂದು ತಾಕತ್ತೆ. ಮನುಷ್ಯ ಅದೆಷ್ಟೇ ಹಣ ಆಸ್ತಿ ಗಳಿಸಿ ಶ್ರೀಮಂತನಾದ್ರೇನು, ಅವನ ಮನಸ್ಸಲ್ಲಿ ಕರುಣೆ ಪ್ರೀತಿ ಇಲ್ಲ ಅಂದ್ರೆ ಅವನು ಬಡವರಲ್ಲಿ ಕಡು ಬಡವ. ಕಷ್ಟ ಆದ್ರೂ ಪರವಾಗಿಲ್ಲ, ನೋಯಿಸಿದವರ ಮುಂದೆ ನಗು ನಗುತ್ತಿರು. ಸಾರಾಯಿ ಸಂಸಾರ ಹಾಳು ಮಾಡಿದ್ರೆ ಅನುಮಾನ ಸಂಬಂಧಗಳನ್ನ ಹಾಳು ಮಾಡ್ತದೆ. ಆಸೆಗಳಿಗೆ ಅಂತ್ಯವಿಲ್ಲ, ಕನಸುಗಳಿಗೆ ಕಾಸಿಲ್ಲ, ಸಮಸ್ಯೆಗಳಿಗೆ ಸಾವಿಲ್ಲ, ಭಾವನೆಗಳಿಗೆ ಬೆಲೆ ಇಲ್ಲ, ಬದುಕಿಗೆ ನೆಲೆ ಇಲ್ಲ, ಕಷ್ಟಗಳಿಗೆ ಕಣ್ಣಿಲ್ಲ. ಸಾವು ಬರೋದೇ ಇರಲ್ಲ, ಅಲ್ಲಿಯವರೆಗೆ ಬದುಕಲೇಬೇಕಲ್ಲ. ನಂಬಿಕೆ ಅಂದ್ರೆ ಸೂರ್ಯನ ಹಾಗಿರ್ಬೇಕು, ಸಂಜೆ ಮುಳುಗಿದರೂ ನಾಳೆ ಮತ್ತೆ ಬರುತ್ತಾನೆ ಅನ್ನುವಂತೆ. ಜೀವನದ ಮುಂದಿನ ಪುಟವು ದೇವರಿಗಷ್ಟೇ ಗೊತ್ತು, ಯಾರಿಗೂ ಇಲ್ಲ ಅದನ್ನು ತೆರೆದು ಓದುವ ತಾಕತ್ತು. ಒಮ್ಮೊಮ್ಮೆ ನನ್ನ ಬದುಕು ಕರ್ಣನಂತಾಗಿದೆ ಎನಿಸ್ತದೆ. ಅಗತ್ಯವಿರುವ ಸಮಯದಲ್ಲೇ ಎಲ್ಲರೂ ಕೈ ಕೊಡ್ತಿದ್ದಾರೆ. ನನ್ನನ್ನ ನೋಯಿಸುವಷ್ಟು ಕೋಪ ನಿಮ್ಮಲ್ಲಿದ್ರೆ ಅದನ್ನ ಅನುಭವಿಸಿ ಶ್ರಮಿಸುವಷ್ಟು ಪ್ರೀತಿ ನನ್ನಲ್ಲಿದೆ. ಜೀವನದಲ್ಲಿ ನಾಯಿನ ನಂಬಿ, ಆದ್ರೆ ನಿಯತ್ತೆ ಇಲ್ಲದಿರೋ ಮನುಷ್ಯರನ್ನ ನಂಬೇಡಿ. ಮನುಷ್ಯ ಹೇಳ್ತಾನೆ ಸ್ವಲ್ಪ ಹಣ ಬಂದ್ರೆ ಏನಾದ್ರೂ ಮಾಡಿ ತೋರಿಸ್ತೀನಿ ಅಂತ. ಹಣ ಹೇಳುತ್ತೆ ಏನಾದ್ರೂ ಮಾಡಿ ತೋರಿಸು, ನಾನೇ ನಿನ್ನ ಹತ್ತಿರ ಬರ್ತೀನಿ ಅಂತ. ಕೆಟ್ಟವನು ಅನಿಸ್ಕೊಂಡ್ರು ಪರವಾಗಿಲ್ಲ, ಆದ್ರೆ ತುಂಬಾ ಒಳ್ಳೆತನ ಒಳ್ಳೇದಲ್ಲ. ಯಶಸ್ಸಿನ ಹಾದಿಯಲ್ಲಿ ಮೋಖವಾಗಿರಿ. ಗುರಿಯನ್ನು ತಲುಪಿದ ನಂತರ ನಿಮ್ಮ ಯಶಸ್ಸೇ ಆರ್ಭಟಿಸ್ತದೆ. ನಾನು ಯಾರನ್ನು ಮರೆಯಲಿಲ್ಲ, ಯಾರನ್ನು ನೋಯಿಸ್ಲಿಲ್ಲ, ಆದ್ರೆ ಎಲ್ಲರೂ ನನ್ನನ್ನೇ ಮರೆತು ನೋಯಿಸಿದ್ರು. ನೀ ಯಾರಿಗೂ ಇಷ್ಟ ಆಗ್ತಿಲ್ಲ ಅಂದ್ರೆ ನೀನಿನ್ನು ನಟಿಸೋದನ್ನ ಕಲಿತೇ ಇಲ್ಲ ಎಂದರ್ಥ. ಹಿಂದಿನ ಕಾಲದಲ್ಲಿ ಜನ ಕಲ್ಲಿನಿಂದ ಬೆಂಕಿ ಹಚ್ಚುತ್ತಿದ್ರು, ಇವಾಗಿನ ಜನ ಬರೀ ಮಾತಲ್ಲೇ ಬೆಂಕಿ ಹಚ್ಚುತ್ತಾರೆ. ಇನ್ನೊಬ್ಬರನ್ನು ಮೆಚ್ಚಿಸಲು ಪ್ರತಿದಿನ ಮಾತಿಗೆ ಬಣ್ಣ ಬಣ್ಣ ಹಚ್ಚಿ ಮಾತಾಡೋರನ್ನ ಜನ ಬೇಗ ನಂಬ್ತಾರೆ, ಆದ್ರೆ ಬಣ್ಣವಿಲ್ಲದೆ ಮಾತಾಡೋರನ್ನ ಯಾವಾಗ್ಲೂ ದೂರನೇ ಇಟ್ಟಿರ್ತಾರೆ. ಮಾತು ಕಡಿಮೆ ಮಾಡು, ಕೆಲಸ ಜಾಸ್ತಿ ಮಾಡು. ಕೊನೆಯದಾಗಿ ಉಳಿಯೋದು ಮಾತಲ್ಲ, ಕೃತಿ. ಹಳೆಯ ದಾರಿ, ಹಳೆಯ ಸ್ನೇಹಿತರನ್ನು ಎಂದೂ ಮರಿಬೇಡಿ. ನಾವು ಈ ಭೂಮಿಗೆ ಕೆಲವು ದಿನ ಇದ್ದು ಹೋಗಲು ಬಂದ ಅತಿಥಿಗಳೇ ಹೊರತು ಮಾಲೀಕರಲ್ಲ. ನನ್ನ ಮನೆಗೆ ಬಂದು ತಿಂದು ಹೋಗಿ, ದೊಡ್ಡ ವಿಷಯವಲ್ಲ, ಆದ್ರೆ ನನ್ನಲ್ಲಿ ಕಂಡ ಕೊರತೆಯನ್ನು ಮತ್ತೊಬ್ಬರ ಬಳಿ ಹೇಳಬೇಡಿ. ಜನ ನಿನ್ನ ಬಾಡೂಟಕ್ಕೂ ಬರ್ತಾರೆ, ತಿಥಿ ಊಟಕ್ಕೂ ಬರ್ತಾರೆ, ಆದ್ರೆ ನಿನ್ನ ಒಳ್ಳೆತನ ಅವರ ಬಾಯಿಂದ ವ್ಯಕ್ತವಾಗೋದು ನಿನ್ನ ತಿಥಿ ಊಟದ ಸಮಯದಲ್ಲೇ. ಪೂರ್ತಿ ಸಿಯಾಗಬೇಡಿ, ಪ್ರಪಂಚ ನುಂಗಿ